ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಬೆಳಗ್ಗೆ ಬೇಕಿತ್ತು, ನೆಲ್ಲಿಕಾಯಿ ಎಲ್ಲ ತಿನ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಮ್ಯಾಂಗ್ಳೂರಿಗೆ ಹೊರಟ್ವಿ. ಲೋಕಲ್ ಬಸ್ಸಲ್ಲಿ ಹತ್ಕೊಂಡು ಬಂದ್ವಿ, ಸೀಟ್ಸ ಇತ್ತು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ನಲ್ವಾ, ಕೈಕಂಬದಲ್ಲಿ ಅಂಡರ್ ಪಾಸಿಗೆ ಸ್ಟ್ರೈಕ್ ಮಾಡ್ತಾ ಇದ್ರು ಅಂತ. ಅಂಡರ್ ಪಾಸ್ ಮಾಡಲಿಲ್ಲ ಅವರು. ಸ್ಟ್ರೈಕ್ ಎಲ್ಲ ಆದ್ಮೇಲೆ ಇನ್ನೂ ಬೇಗ ಕೆಲಸ ಎಲ್ಲ ಸ್ಟಾರ್ಟ್ ಆಯ್ತು. ಬೇಗ ಕಟ್ತಿದ್ದಾರೆ. ಈಗ ನೀವು ಇಂಡಿಯನ್ ಕೋಬ್ರಾಗ್ ನೋಡ್ಲಿಲ್ಲ ಅಲ್ವಾ, ಇವ್ರು ನಮ್ಮ ಮುಂದೆ ಕೂತಿದಾರಲ್ವಾ, ಇವರೇ ಅಂಕಲ್ ಇಂಡಿಯನ್ ಕೋಬ್ರಾ. ಅದು ಮಧು ತಿಂದು ಹೊರಗೆ ಎಸಿತಾರಲ್ವಾ ಎಂಜಿಲ, ಅದ್ ನಮ್ ಕಡೆಗೆ ಆಡ್ತಾ ಇತ್ತು ಗಾಳಿಗೆ. ಅದ್ ಬೇರೆ ನನ್ನ ಓಪನ್ ವಿಂಡೋ ಇತ್ತು ಬಸ್ಸಲ್ಲಿ ಹೋಗುವಾಗ ಯಾಕೆ ಅಂತ ಇದೆಲ್ಲ ತಿನ್ನೋದು. ನಾವು ವೆನ್ಲಾಕ್ ಹಾಸ್ಪಿಟಲ್ಗೆ ಬಂದು ತಲುಪಿದ್ವಿ. ಹಾಸ್ಪಿಟಲ್ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸೊ ಇವಾಗ ವೆನ್ಲಾಕ್ ಹಾಸ್ಪಿಟಲ್ KMC ಅಂಡರ್ ಬರುತ್ತೆ. ಇಲ್ಲಿ ಪ್ರೈವೇಟ್ ಡಾಕ್ಟರ್ಸ್, PGs, ನರ್ಸಸ್ ಅವರಿಗೆಲ್ಲ ಟ್ರೈನಿಂಗ್ ಇರುತ್ತೆ KMC ಇಲ್ಲಿ. ಅದಾದ್ಮೇಲೆ ಇಲ್ಲಿ ಬಂದು ಜಾಯಿನ್ ಆಗ್ತಾರೆ. ಸೊ ನಮ್ ಜನಗಳ ಮೈಂಡ್ ಸೆಟ್ ಏನಂದ್ರೆ, ಇಲ್ಲಿ ಬರೋರು ಬರೀ ಬಡವ್ರು ಮಾತ್ರ ಆಗಿರ್ತಾರೆ, ಶ್ರೀಮಂತರೆಲ್ಲ ಇಲ್ಲಿ ಬರಲ್ಲ ಅಂತ. ನಾನು ನರ್ಸಿಂಗ್ ಸೇರೋಕ್ಕಿಂತ ಮುಂಚೆ ಗೌರ್ಮೆಂಟ್ ಹಾಸ್ಪಿಟಲ್ನ ಹೀಗೇನೆ ಅನ್ಕೊಳ್ತಿದ್ದೆ. ಸೊ ನನಗೆ ಹೊಟ್ಟೆ ನೋವು ಆಗಿತ್ತು. 1 ಮಂತಲ್ಲಿ 2 ಸತಿ ಹೊಟ್ಟೆ ನೋವು ಬಂದಿತ್ತು. ಅದಕ್ಕೆ ಸ್ಕ್ಯಾನ್ ಮಾಡಿಸಿದ್ರೆ ಒಳ್ಳೇದಂತ ನಾನು ಇಲ್ಲಿ ಬಂದಿದ್ದು. ನನ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಕನ್ಫರ್ಮ್ ಆಗುಂಟು. ಜಸ್ಟ್ ಒಂದ್ಸತಿ ಸ್ಕ್ಯಾನ್ ಮಾಡಿ ನೋಡಿದ್ರೆ ಒಳ್ಳೇದಂತ ಬಂದಿದ್ದು. ಸೊ ಸ್ಕ್ಯಾನ್ ಮಾಡ್ಲಿಕ್ಕೆ ನನಗೆ 75 ರೂಪೀಸ್ ಆಯಿತು. ನಾನು APL, ಅದಕ್ಕೆ BPL ಇದ್ದವ್ರಿಗೆ ಫ್ರೀ ಆಗುತ್ತೆ. ಸೊ ಈ ಸ್ಕ್ಯಾನ್ ನಾವು ಹೊರಗಡೆ ಮಾಡಿಸಿದ್ರೆ 800 to 1000 ಖರ್ಚಾಗ್ತಿತ್ತು. ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ನಮಗೆ ಯೂಸ್ ಆಗಲಿ ಅಂತ ಮಾಡಿಸ್ತಿರ್ತಾರೆ, ಅದನ್ನ ನಾವು ಕರೆಕ್ಟಾಗಿ ಯೂಸೇ ಮಾಡ್ಕೊಳ್ಳಲ್ಲ. ರಿಪೋರ್ಟ್ ಎಲ್ಲ ನಾರ್ಮಲ್ ಇತ್ತು, ಜಾಸ್ತಿ ಏನು ವೆಯ್ಟ್ ಮಾಡ್ಬೇಕಂತ ಇಲ್ಲ, ಬೇಗ ಆಯಿತು ನಂದು. ಅದಾದ್ಮೇಲೆ ನಾವು ಮೋರಿಗೆ ಹೋಗಿದ್ವಿ. ಚಾಕ್ಲೇಟ್ಸ್ನ ನೋಡ್ತಾ ಇದ್ದೆ ನಾನು. ಡಾರ್ಕ್ ಚಾಕ್ಲೇಟ್ಸೇ ನಾನು ಜಾಸ್ತಿ ತಿನ್ನೋದು, ಬೇರೆ ಇದರಲ್ಲೆಲ್ಲ ಸ್ವೀಟ್ ಇರುತ್ತಲ್ವಾ. ಪೀನಟ್ ಬಟರ್ ತಗೊಳ್ಳುವ ಅಂತ ಅನ್ಕೊಂಡೆ, ಆದರೆ ಅದು ಶುಗರ್ ಇತ್ತು. ವಿದೌಟ್ ಶುಗರ್ ಸಹ ಪೀನಟ್ ಬಟರ್ ಅದು ಬರುತ್ತೆ, ಅದಿಲ್ಲಿ ಮೋರಲ್ಲಿ ಸಿಗಲ್ಲ ಅನ್ಸುತ್ತೆ. ಎಲ್ಲ ನಾನು ಎಷ್ಟು ಲೇಸ್ ತಿಂತಿದ್ದೆ, ಈಗ ಅದನ್ನ ನೆನ್ಸ್ಕೊಂಡ್ರೆ ವ್ಯಾಕ್ ಅನ್ಸುತ್ತೆ. ನನ್ನ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಈ ಥರ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀನಿ. ಓಕೆ, ಬಾಯ್.